ರಾಜ, ನಾವು ತಮಾಷೆ ಮಾಡಕ್ ಹೋಗಿ ಸಾರಿ ಕಣೋ, ಕೋಪ ಮಾಡ್ಕೋಬೇಡ. ಇನ್ನೊಂದ್ಸಲ ನನ್ನ ವಸ್ತುಗಳನ್ನ ನನ್ನ ಪರ್ಮಿಷನ್ ಇಲ್ಲದೆ ಮುಟ್ಟಿದ್ರೆ ಚಚ್ ಹಾಕ್ಬಿಡ್ತೀನಿ. ಅದು ಕೇವಲ ವಸ್ತು ಅಲ್ಲ ವಿಕ್ರಾಂತ್, ಅಮೂಲ್ಯನ್ ಸ್ಪೆಷಲ್ ಮೆಮೊರಿ. ಅದನ್ನ ಲೈಫ್ ಲಾಂಗ್ ನನ್ನ ಜೊತೆಲಿ ಇಟ್ಕೋಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ? ಎಲ್ಲರೂ ಸೇರಿ ಹೊಡೆದಾಕ್ಬಿಟ್ರಲ್ಲ. ಸಾರಿ ವೇದಾಂತ್, ಅದು ಹೀಗೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರಲಿಲ್ಲ. ಅದು ಸ್ಲಿಪ್ ಆಗಿ ಕೈಯಿಂದ ಜಾರಿ ಬಿದ್ದೋಯ್ತು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಹೌದು ಅಗ್ರಜ, ಇನ್ಯಾವತ್ತೂ ನೀನು ಲವ್ ಮಾಡೋ ವಿಚಾರದಲ್ಲಿ ನಾವು ಜೋಕ್ ಮಾಡಲ್ಲ. ಪ್ಲೀಸ್ ಕಣೋ, ಸಾರಿ, ಮನ್ಸಿಗೆ ತಗೋಬೇಡ. ಬಾಸ್, ಐ ಆಮ್ ರಿಯಲಿ ಸಾರಿ ಬಾಸ್. ಇದು ಈ ಥರ ಎಂಡ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ತಪ್ಪೆಲ್ಲ ನಂದೆ. ನಾನೇ ಸುಮ್ಮನೆ ನಿಮ್ಮ ಕಾಲೆಳೆಯಕ್ಕೆ ಹೋಗಿ ನಿಮ್ಮ ಕಪ್ ತಗೊಂಬಂದು ಹೊಡಿಯೋ ಥರ ಮಾಡಿಬಿಟ್ಟೆ. ನಿಮಗೆ ಮನಸ್ಸಿಗೆ ತೃಪ್ತಿ ಆಗೋವರೆಗೂ ನನಗೆ ಹೊಡೀರಿ ಬಾಸ್. ನಾನು ಅಳ್ಳಾಡಲ್ಲ, ಹಾಗೆ ನಿಂತ್ಕೊಂತೀನಿ. ಹೊಡೀರಿ ಬಾಸ್, ಹೊಡೀರಿ, ಹೊಡೀರಿ ಬಾಸ್, ಹೊಡೀರಿ ಬಾಸ್, ಹೊಡೀರಿ, ಹೊಡೀರಿ. Can't I just stop it? It's okay. ಆಗಿರೋದನ್ನ ಯಾರೂ ಬದಲಾಯಿಸೋದಕ್ಕಾಗಲ್ಲ. It was just mere accident. ನಾನು ಕಪ್ಪನ್ನ ತುಂಬಾ ದಿನ ಇಟ್ಕೊಂಡಾದ್ಮೇಲೆ ನಾನು ಅಮೂಲ್ಯನ ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ ನನಗೆ ರಿಯಲೈಸ್ ಆಗಿತ್ತು. ಅದನ್ನ ಲೈಫ್ ಲಾಂಗ್ ಜೋಪಾನವಾಗಿ ಇಟ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಇಟ್ಸ್ ಓಕೆ. ಹೇಗಿದ್ರು ನೆರದಿಂದ ಅವಳೆ ಮನೆಗೆ ಬರ್ತಾಳಲ್ಲ, ಅವಳ ಎಲ್ಲರಿಗಿಂತ ಚೆನ್ನಾಗಿ ನೋಡ್ಕೋತೀನಿ. ಎಲ್ಲಿದ್ದೀರಾ? ನೀವೇಳಿ ಜಾಗದಲ್ಲೇ ಇದ್ದೀನಿ. ಮುಂದೆ ಎಲ್ಲಿ ಬರಬೇಕು? ನಾನು ಇಲ್ಲೇ ಇದ್ದೀನಿ. ರೈಟಾ? ಸರಿ ಅಣ್ಣ, ಬಂದೆ. ಏಯ್, ರೈಟ್ ಅಲ್ಲ ಕಣ, ಬಲಗಡೆ ತಿರ್ಕೋ. ನಿಮ್ಗೆ ಫೋನ್ ಎಲ್ಲಿ ಸಿಕ್ತು? ಏಯ್, 15,000 ರೂಪಾಯಿ ಕೊಟ್ಬಿಟ್ಟು ಮಾತಾಡೋ. ಮೊದಲು ಕಾಸು ಕೊಡಬೇಕು, ಫೋನ್ ತಗೊಂಡು ಒಯ್ತಾ ಇರಬೇಕು ಅಷ್ಟೇ. ಅಕಸ್ಮಾತ್ ಹೆಚ್ಚು ಕಮ್ಮಿ ಏನಾದರೂ ಮಾತಾಡಿದ್ರೆ ನಿನ್ನ ಫೋನ್ ಯಾಕೆ ಕೊಡಲ್ಲ, ಒಯ್ತಾ ಇರ್ತೀನಿ. ಅಣ್ಣ ಹಂಗೆಲ್ಲ ಮಾಡಬೇಡಿ. ಎಲ್ಲಿದ್ರೆ ಹೇಳಿ ಅಣ್ಣ. ಅಲ್ಲಿಂದ ಲೆಫ್ಟ್ ತಿರುಕೋ, ಹಂಗೆ. ಬಾ 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 ಬಾ, ಒಳಗಡೆ ಬಾ. ಅಣ್ಣ ಎಲ್ಲಿದ್ದೀರಾ? ನಮ್ಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಅಣ್ಣ. ಹಂಗೆ ಬಂದು ನಿನ್ನ ಬಲಕ್ಕೆ ತಿರ್ಕೋ. ಮುಂದೆನಾ? ಬಂದೆ ಅಣ್ಣ. ಇವಾಗ ನಾನು ಫೋನ್ ಕಟ್ ಮಾಡ್ತೀನಿ. ನಾನು ಹುಡುಕು ನೋಡೋಣ. ಹುಡುಕು.
ಈ ಫೋನು ನಮ್ಮ ಅತ್ತೆದು. ಅವರೆಲ್ಲಿ ಹೇಳ್ತಿಟ್ಟಿದ್ರು ನಂಗೇನು ಗೊತ್ತಿಲ್ಲಣ್ಣ. ಹೇಳ್ಬಿಡ್ತೀನಿ ಬಾಸ್. ಅವ್ರು ಯಾರು, ಏನ್ ವಿಷಯ ಏನು ನನ್ಗೇನು ಗೊತ್ತಿಲ್ಲಣ್ಣ. ಯಾರೋ ಬಲವಂತವಾಗಿ ಒಂದು ಹುಡುಗಿನ ಕಾರಲ್ಲಿ ಎತ್ಕೊಂಡು ಹೋಗ್ತಿದ್ರು. ಅವ್ಳ ಫೋನ್ ಕೆಳಗಡೆ ಬೀಳೋದನ್ನ ನಾನು ನೋಡಿದೆ, ಎತ್ಕೊಂಬಂದೆ. ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲಣ್ಣ. ನಾನು ಹೇಳ್ತಿರೋ ಸತ್ಯ ಬಾಸ್. ಹಾಗಿದ್ರೆ ನಮ್ಮ ಹಣೆ ಮುಖ್ಯನ ಯಾರೋ ಕಿಡ್ನಾಪ್ ಮಾಡಿದಾರಾ? ಅಂಜು ಅಲ್ಬೇಡ, ಅಮ್ಮನ ಕರ್ಕೊಬರೋ ಜವಾಬ್ದಾರಿ ನಂದು. ನೀನು ಸಮಾಧಾನ ಮಾಡು. ಮದುವೆ ಮುಂಚೆ ಅಮ್ಮುಲಿ ಕಿಡ್ನಾಪ್ ಆಗಿದ್ದಾಳೆ ಅಂದ್ರೆ ಇದರಿಂದ ಒಬ್ಬರೇ ಇರೋದಕ್ಕೆ ಸಾಧ್ಯ. ಅದು ಸುವಾಸಿನಿನೇ ಆಗಿರ್ತಾಳೆ. ಮೊದಲು ವಿಷಯನ ವಿಕಿಗೆ ತಿಳಿಸ್ಬೇಕು. ಸಾರಿ ಅಗ್ರಜ, ನಾವು ತುಂಬ ಡ್ರ್ಯಾಗ್ ಮಾಡಿ ಕಪ್ ಹೊಡೆದೋಗೋವರೆಗೂ ಹುಡುಗಾಟ ಆಡ್ಬಿಟ್ವಿ. ತುಂಬ ಸಿಲ್ಲಿಯಾಗಿ ನಡ್ಕೊಂಡ್ಬಿಟ್ವಿ. ಮದುವೆ ದಿನನೇ ನಿನಗೆ ಅಪ್ಸೆಟ್ ಮಾಡಿದ್ವಿ. ಕ್ಷಮಿಸ್ಬೇಡ. ಸಾರಿ. ಆಮೇಲೆ ಕಪ್ ಹೊಡೆದೋಯ್ತು ಅಂತ ರೌಡಿನ ದಿನ ಮಿಸ್ ಮಾಡ್ಕೊಳ್ಬೇಡ. ಮದುವೆ ಆದ್ಮೇಲೆ ಅವಳು ಪರ್ಮನೆಂಟಾಗಿ ಇಲ್ಲೇ ಇರ್ತಾಳೆ. ನಾನು ಆ ಕ್ಷಣಕ್ಕೋಸ್ಕರ ಕಾಯ್ತಾನೆ ಇದ್ದೀನಿ. ಅಮೂಲ್ಯನ ಮದುವೆ ಮನೇಲಿ ಯಾವಾಗ ನೋಡ್ತೀನಿ ಅನ್ಸೋದಕ್ಕೆ ಶುರು ಆಗ್ಬಿಟ್ಟಿದೆ. ಅದಕ್ಕೆ ಬರೀ ಕೆಲವು ಗಂಟೆಗಳಷ್ಟೇ ಇರೋದು ಅಗ್ರಜ. ನಾವು ಚೌಲ್ಟ್ರಿಗೆ ಹೋಗ್ತಿದ್ದಂಗೆನೆ ಅಮೂಲ್ಯ ನಿನಗೋಸ್ಕರ ವೆಲ್ಕಮ್ ಮಾಡಕ್ ಕಾಯ್ತಾ ಇರ್ತಾಳೆ. ಆಮೇಲೆ ನಿನ್ನ ಅಮ್ಮನ ನೀನು ಎಷ್ಟೊತ್ತು ಬೇಕಾದ್ರೂ ನೋಡ್ತಾ ನಿಂತಿರ್ಬೋದು. ಈ ಕಪ್ ಹೋದ್ರೆ ಏನಂತೆ, ಇದೇ ತರ 100 ಕಪ್ಗಳಿಗೆ ನಿನ್ ಫೋಟೋ ಅಂಟಿಸ್ಕೊಂಡು ಜೋಡಿಸ್ಕೊಂಡು ಇಟ್ಕೊಳ್ಬೋದು. ಎಂತ ಕಾಲ ಬಂತು. ಮನೇಲಿರೋರು ಮನೇಲಿ ಇದ್ಕೊಂಡೆ ಮನೆಯವ್ರಿಗೆ ಕಾಲ್ ಮಾಡ್ತಾ ಇದಾರೆ. ಹಲೋ ವಿಕ್ಕಿ, ಎಲ್ಲಿದ್ಯಾ? ನಾನು ಮನೇಲಿದ್ದೀನಿ ಕಣೋ. ನಾನು, ಬಾವ, ಅಗ್ರಜ, ಕಾಂತ ಎಲ್ಲ ಇಲ್ಲೇ ಇದೀವಿ. ನೀನೆಲ್ಲಿದ್ಯಾ? ನಾನೆಲ್ಲ ಮನೇಲೇ ಇದ್ಕೊಂಡು ಕಾಲ್ ಮಾಡ್ತಿದ್ಯಾ ಅಂತ ಅನ್ಕೊಂಡೆ. ನೀನು ಎಲ್ಲೇ ಇದ್ರು ಬೇಗ ಬಾಪ, ಚೌಲ್ಟ್ರಿಗೆ ಓಡ್ಬೇಕು. ಒಂದ್ ನಿಮಿಷ ವಿಕ್ಕಿ, ಮೊದಲು ನಾ ಹೇಳದ್ನ ಸೀರಿಯಸ್ ಆಗಿ ಕೇಳಿಸ್ಕೊ. ಆದ್ರೆ ಆ ಕಡೆಯಿಂದ ಏನೂ ರಿಪ್ಲೈ ಮಾಡಬೇಡ. ಹೌದಾ? ಒಂದು ನಿಮಿಷ.
ಆದ್ರೂ ಒಬ್ಬನೇ ಇದನ್ನ ಹೇಳು, ಅದೇನು ಹೇಳಬೇಕು ಬೇಗ ಹೇಳಪ್ಪ, ಬೇಗ ಚೌಲ್ಟ್ರಿಗೆ ಹೋಗ್ಬೇಕು ನಾವು. ಅದು ಸಾಧ್ಯ ಇಲ್ಲ ಅಂತ ಹೇಳೋಕೆ ಕಾಲ್ ಮಾಡಿದ್ದು. ನಾವ್ ಯಾರು ಮದ್ವೆಗೆ ಹೋಗಕ್ ಆಗಲ್ಲ. ಏ ಧ್ರುವ, ಏನೋ ಹೇಳ್ತಾ ಇದ್ಯಾ? ಮಧು ಮಗಳ ಇಲ್ಲ ವಿಕ್ಕಿ, ಅಮೂಲ್ಯ ಕಾಣಿಸ್ತಿಲ್ಲ. ವಿಕ್ಕಿ ಅಮೂಲ್ಯ ಕಿಡ್ನಾಪ್ ಆಗಿದ್ದಾಳೆ. ಧ್ರುವ, ನೀನು ಹೇಳ್ತಿರೋದು ಸುಳ್ಳು ಅಲ್ವೇನೋ? ಆಟ ಆಡ್ಬೇಡ ಈ ಟೈಮಲ್ಲಿ. ಅಮೂಲ್ಯನ ಕಿಡ್ನಾಪ್ ಮಾಡೋದು ಅಂದ್ರೆ ಏನ್ ತಮಾಷೆನಾ? ಅಮೂಲ್ಯ ಏನೂ ಆಗಿಲ್ಲ ತಾನೆ? ಅವಳು ಯಾರು ಕಿಡ್ನಾಪ್ ಮಾಡಿಲ್ಲ ತಾನೆ? ವಾಟ್? ಮದುವೆ ಮಾಡೋದು ಎಷ್ಟು ಕಷ್ಟನೋ, ಆ ಮದುವೆ ನಿಲ್ಸೋದು ಅಷ್ಟೇ ಕಷ್ಟ. ಈಗ ಏನು ಮಾಡಲಿ? ಏನು ಮಾಡೋಕ್ಕಾಗಲ್ಲ, ಈ ಮದುವೆ ಆಗುತ್ತೆ ಅಷ್ಟೆ. ಆಮೇಲೆ ನಿನ್ ತಂಗಿ ಮನೆಗೆ ಸೊಸೆಯಾಗಿ ಬರ್ತಾಳೆ. ಈ ಮನೇಲಿ ಒಂದೊಂದೇ ಸಾವಾಗುತ್ತೆ, ಅದನ್ನೆಲ್ಲ ನಾವು ಕಣ್ಣಾರೆ ನೋಡ್ತೀವಿ ಅಷ್ಟೇ. ಅತ್ತೆ, ಅಷ್ಟೇ 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 ನಡೆಯೋದು. ಆರ್ತಿ, ಬಾ ಮದ್ವೆಗೆ ಹೋಗೋಣ. ಗಂಟೆಗೆ ಒಂದೊಂದ್ಸತಿ ಹೊಸ ಸೀರೆ ಉಟ್ಕೊಂಡು, ಗಂಟೆಗೆ ಒಂದೊಂದ್ಸತಿ ಚೆನ್ನಾಗಿ ತಿನ್ಕೊಂಡು ಮದ್ವೆ ಮುಗಿಸ್ಕೊಂಡು ಬರೋಣ. ಆಮೇಲೆ ಅಮ್ಮು ಈ ಮನೆಗೆ ಬರ್ತಾಳೆ. ಪ್ರತಿಯೊಬ್ರು ಜೀವನು ಅವಳ ಕೈಯಲ್ಲಿರುತ್ತೆ. ಯಾರನ್ನ ಕಳಿಸ್ತಾಳೋ, ಯಾರನ್ನ ಉಳಿಸ್ತಾಳೋ ಆ ದೇವ್ರಿಗೆ ಗೊತ್ತು. ಅದು ಹೇಗಾಗತ್ತೆ? ನಮ್ಮ ಜೀವನ ತೀರ್ಮಾನ ಮಾಡೋದಕ್ಕೆ ಅವಳು ಯಾರು? ಇಲ್ಲಿರೋರ್ಗೆಲ್ಲ ಕಾಟ ಕೊಟ್ಕೊಂಡು ಅವಳು ಸಂತೋಷವಾಗಿರ್ತಾಳ? ನಾನು ಅವಳ ಅಕ್ಕ, ನಾನು ಯಾಕೆ ಅವಳ ಮಾತು ಕೇಳ್ಬೇಕತ್ತೆ? ಆಕ್ಚುಲಿ ಅವಳು ನನ್ನ ಮಾತು ಕೇಳಬೇಕು, ಅದೇ ನ್ಯಾಯ. ಹಾಗಾದ್ರೆ ನೀನೇ ನಿನ್ ತಂಗಿ ಹತ್ರ ಮದ್ವೆ ಆಗ್ಬೇಡ ಅಂತ ಮಾತಾಡ್ ನೋಡು, ಅವಳು ಕೇಳ್ತಾಳ ಅಂತ ನೋಡೋಣ. ನಾನು ಪ್ರಯತ್ನ ಮಾಡಿದ್ದೀನತ್ತೆ, ಆದ್ರೆ ಇದು ಬರೀ ಒಂದು ಮದುವೆ ಅಲ್ಲ. ಇದರಲ್ಲಿ ಭಾವಂದು, ನಮ್ಮ ಅಪ್ಪ ಅಮ್ಮಂದು, ಬಾಕಿ ನನ್ನ ತಂಗಿದಿರ್ ಕನ್ಸು ಕೂಡ ಇದೆ. ಇದಕ್ಕೆ ನಾನು ಹೇಳಿದ್ದಾರ್ತಿ, ನಿನ್ನ ಕೈಲೂ ಏನು ಮಾಡಕ್ಕಾಗಲ್ಲ, ನನ್ನ ಕೈಲೂ ಏನು ಮಾಡಕ್ಕಾಗಲ್ಲ. ಬಾ ಇಬ್ರು ಮದ್ವೆಗೆ ಹೋಗಿ ಚೆನ್ನಾಗಿ ಮೆರೆದು ಮದ್ವೆ ಮುಗಿಸ್ಕೊಂಡು ನಿನ್ ತಂಗಿನ ಈ ಮನೆಗೆ ತುಂಬಿಸ್ಕೊಳ್ಳೋಣ. ಆಮೇಲೆ ಅವಳು ಬಂದು ನಮ್ಮ ತಲೆ ಮೇಲೆ ಅವಳು ಕಾಲಿಟ್ಟು ಹೊಸಕ್ತಾಳೆ ಅಷ್ಟೇ, ಎಲ್ಲ ಒಳ್ಳೇದಾಗತ್ತೆ. ಅಮ್ಮು, ನೀನೀ ಮನೆಗೆ ನನಗೆ ತಂಗಿ ಆಗ್ಬಾ, ಆದ್ರೆ ನಾನು ಊರ್ಗಿತಿ ಆಗಲ್ಲ. ಹಾಗೇನಾದ್ರೂ ಆದ್ರೆ ಮನೆ ಸ್ಮಶಾನ ಆಗೋಗುತ್ತೆ, ನಿನ್ ಜೀವನನೂ ಹಾಳಾಗೋಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊ ಅಮ್ಮು. ಹೇಗಾದ್ರೂ ಮಾಡಿ ನೀನೇ ಮದ್ವೆ ಮುರಿದ್ಬಿಡು. ಅಗ್ರಜ, ನಮ್ಮ ಹೇರ್ ಸ್ಟೈಲಿಸ್ಟು, ಬ್ಯೂಟಿಷಿಯನ್ ಕಿಡ್ನಾಪ್ ಆಗಿದ್ದಾಳ. ನಿನ್ನೆ ಕೇಳ್ತಿರೋದು ಅಮೂಲ್ಯ ಕಿಡ್ನಾಪ್ ಆಗಿದ್ದಾಳ. ಅದು ಅಗ್ರಜ, ವಿಕ್ರಾಂತ್, ನೀನು ಧ್ರುವ ಸೇರ್ಕೊಂಡು ತಮಾಷೆ ಮಾಡ್ಬಿಡಿ, ಇದು ಸಮಯ ಅಲ್ಲ. ಹೇಳು, ಅವ್ರು ಕಿಡ್ನಾಪ್ ಆಗಿದ್ದಾಳ? ಇನ್ನೂ ವಿಷಯ ಮುಚ್ಚಿಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಮಾತಾಡು ವಿಕ್ರಾಂತ್, ನಿನ್ನೆ ಕೇಳ್ತಿರೋದು. ಹೌದು ಅಗ್ರಜ, ಧ್ರುವ ಈಗಷ್ಟೇ ಕಾಲ್ ಮಾಡಿದ್ದ. ಅವನೇ ಹೇಳ್ದ, ಅಮೂಲ್ಯ ಕಿಡ್ನಾಪ್ ಆಗಿರೋದು ನಿಜಾನೇ. ಸಾಧ್ಯನೇ ಇಲ್ಲ, ನಾನಿದೆ ನಂಬುದಿಲ್ಲ. ಧ್ರುವ, ನಿಜ ಹೇಳು, ವಿಕ್ರಾಂತ್ ಹೇಳ್ತಿರೋದು ಸುಳ್ಳು ತಾನೆ? ಅನ್ಫಾರ್ಚುನೇಟ್ಲಿ ಅದೇ ನಿಜ ಅಣ್ಣ. ನಾನು 9 ನಂಬರ್ ಕಾಲ್ ಮಾಡಿದೆ, ಬೇರೆ ಯಾರೋ ರಿಸೀವ್ ಮಾಡಿದ್ರು.
ಆ ವ್ಯಕ್ತಿ ಎಲ್ಲಿದೆ ಅಂತ ಹುಡ್ಕೊಂಡು ಹೋದಾಗ ಆ ಮೊಬೈಲ್ ಸಿಕ್ತು. ಅದೇ ವ್ಯಕ್ತಿ ಹೇಳಿದ್ದು ಅಮ್ಮನ ಕಿಡ್ನಾಪ್ ಮಾಡ್ಕೊಂಡು ಹೋಗೋದನ್ನ ನೋಡಿದ್ದೀನಿ ಅಂತ. ಆಮೇಲೆ ನಾನು ವಿಕ್ಕಿ ಕಾಲ್ ಮಾಡಿದ್ದಣ್ಣ. What nonsense? What nonsense is this, Vikrant? ಅಮ್ಮಗೆ ಹೇಗೆ ಕಿಡ್ನಾಪ್ ಆಗ್ತಾಳೆ? ಸಾಧ್ಯನೇ ಇಲ್ಲ. ಮೂಲ್ಯನ ಯಾರು ಕಿಡ್ನಾಪ್ ಮಾಡೋದಕ್ಕೆ ಸಾಧ್ಯ ವಿಕ್ರಾಂತ್? ಅವ್ಳಿಗೆಷ್ಟು ಒಳ್ಳೆಯವಳು. ಅವ್ಳು ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ. ಅಂತವನ್ನ ಯಾರು ಕಿಡ್ನಾಪ್ ಮಾಡೋದಕ್ಕೆ ಸಾಧ್ಯ? ವಾಟ್ಸ್ ಹ್ಯಾಪನಿಂಗ್ ಮ್ಯಾನ್? ಹಲೋ ಮೇಡಮ್, ನಿಮ್ಮ ಫೋನ್ಗೋಸ್ಕರನೇ ನಾನು ವೆಯ್ಟ್ ಮಾಡ್ತಾ ಇದ್ದೆ. ನೀನು ಅಲ್ಲಿರೋಳನ್ನ ಸರಿ ಕಾಯಿ, ಅಷ್ಟು ಸಾಕು. ಮತ್ತೆ ಹೇಗಿದ್ದಾಳೆ ನನ್ನ ಭಾವಿ ಸೊಸೆ? ತೆಪ್ಪಗಿದ್ದಾಳ ಅಥವಾ ಗಲಾಟೆ ಮಾಡ್ತಾ ಇದ್ದಾಳ? ಮೇಡಮ್, ನಿಮ್ಮ ಭಾವಿ ಸೊಸೆನ ಅವಳನ್ನ ಕಿಡ್ನಾಪ್ ಮಾಡುವಾಗ ಅವಳಿಗೆ ಪ್ರಜ್ಞೆ ತಪ್ಪಲಿ ಅಂತ ಒಂದು ಔಷಧಿನ ಇಂಜೆಕ್ಟ್ ಮಾಡಿದ್ದೆ. ಆದ್ರೂ 10 ನಿಮಿಷ ತುಂಬಾ ಕೊಸರಾಡಿದ್ಲು. ಎಲ್ಲಿ ನಾನು ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ನನಗೆ ತುಂಬಾ ಟೆನ್ಷನ್ ಆಗ್ಬಿಡ್ತು ಮೇಡಮ್. ಗಲಾಟೆ ರಬ್ಳೆಗಳಿಗೆ ಫೇಮಸ್ ಅವಳು, ಅದು ಎಕ್ಸ್ಪೆಕ್ಟೆಡ್. ಸರಿ, ಈಗ ಹೇಗಿದ್ದಾಳ ಅವಳು? ಮೇಡಮ್, ಈ ಹುಡುಗಿಗೆ ಒಂದು ಸ್ವಲ್ಪ ಹೊತ್ತು ಹಿಂದೆ ಇನ್ನೊಂದು ಡೋಸ್ ಕೊಟ್ಟಿದ್ವಿ. ಅದ್ರ ಎಫೆಕ್ಟು ಇನ್ನೊಂದು ಸ್ವಲ್ಪ ಹೊತ್ತು ಮಾತ್ರ ಇರುತ್ತೆ. ಮೇಡಮ್, ಈ ಹುಡುಗಿನ ಇನ್ನ ಎಷ್ಟು ದಿನ ಇಟ್ಕೋಬೇಕು ಮೇಡಮ್? ಆ ಮುದುಕಿ ತರ ಲೈಫ್ ಲಾಂಗ್ ಇಟ್ಕೋಬೇಕಾ? ಅವಳು ಜಾಸ್ತಿ ದಿನ ಅಲ್ಲಿದ್ದಷ್ಟು ನಮಗೆ ಪ್ರಾಬ್ಲಮ್ಮು. ಅದು ಅಲ್ಲದೆ ತುಂಬ ದಿನ ಬದುಕೋ ಯೋಗ್ಯತೆನೂ ಅವಳಿಗಿಲ್ಲ. ಬೇಗ ಮುಗಿಸದೆ. ಹೌದಾ ಮೇಡಮ್? ಹಾಗಾದ್ರೆ ಆ ಹುಡುಗಿನ ಇವತ್ತೇ ಮುಗಿಸ್ಬಿಡ್ಲಾ? ತುಂಬ ಅರ್ಜೆಂಟ್ ಮಾಡಬೇಡಿ. ಯಾವಾಗ, ಎಲ್ಲಿ, ಹೇಗೆ ಅಂತ ನಾನು ಹೇಳ್ತೀನಿ. ಬಟ್ ಅವಳ ಬಗ್ಗೆ ತುಂಬ ಕೇರ್ಫುಲ್ ಆಗಿರಿ. ಯಾವುದೇ ಕಾರಣಕ್ಕೂ ಅವಳಲ್ಲಿಂದ ಆಚೆ ಬರಬಾರ್ದು. ಸರಿ ಮೇಡಮ್. ಏಯ್ ಬಿಡ್ರು, ಏಯ್ ಬಿಡ್ರು, ಬಿಡ್ರು ಅನ್ನ. ಅಲ್ಲೆಲ್ಲರೂ ಮಧ್ಯೆ ಮನೆಯಲ್ಲಿ ನನಗೋಸ್ಕರ ಕಾಯ್ತಾ ಇರ್ತಾರೆ. ಬಿಡ್ರು ಅನ್ನ. ಏಯ್ ಬಿಡ್ರು, ಬಿಡ್ರು ಅನ್ನ. ತೆಪ್ಕಿದ್ಬಿಡು. ಅತಿಯಾಗಿ ಆಡಿದ್ರೆ ಕಥೆನೇ ಬೇರೆ ಇರುತ್ತೆ. ಅರ್ಥ ಆಯ್ತಾ? ಹುಷಾರ್. ಹೇಳಿ ಮೇಡಮ್. ನೋಡಿ, ಅವಳು ಸಾಮಾನ್ಯದವಳಲ್ಲ, ತುಂಬ ಕಿಲಾಡಿದ್ದಾಳೆ. ನೀವು ಸ್ವಲ್ಪ ಯಾಮಾರಿದ್ರು ನಿಮ್ಮ ಕುತ್ತಿಗೆನ ಕುಯ್ದ್ಬಿಟ್ಟು ಅಲ್ಲಿಂದ ಆಚೆ ಬರ್ತಾಳೆ. ಮೇಡಮ್, ಅವಳೇನಾದ್ರೂ ಓವರ್ ಆಗಿ ಆಡಿದ್ರೆ 4 ಬಿಡ್ಲಾ? 4 ಯಾಕೆ? ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಾರಿಸಿ. ಯಾರು ಬೇಡ ಅಂದಿದ್ದು? ಬಟ್ ಅವಳು ತುಂಬ ಡೇಂಜರ್ ಆಗಿದ್ದಾಳೆ. ಬಿ ಕೇರ್ಫುಲ್. ನೀವು ಹುಷಾರು. ಸರಿ ಮೇಡಮ್.